ಇಲ್ಲಿ ತುಂಬಾ ಕಷ್ಟವಾಗಿರೋ ವಿಷಯ ಯಾವುದು ಗೊತ್ತಾ? ಅವ್ರನ್ನ ಕಳ್ಕೊಳ್ಳೋದಲ್ಲ. ನಮ್ಗೆ ತುಂಬಾ ನೋವು ಕೊಟ್ಟೋರು ಯಾವುದೇ ಗಿಲ್ಟ್ ಫೀಲ್ ಇಲ್ದೆ ಖುಷಿಯಾಗಿರೋದನ್ನ ನೋಡೋದು. ನಾನಿಲ್ಲಿ ದಿನಾ ನರಕ ಅನುಭವಿಸ್ತಾ ಇದ್ದೀನಿ. ಆದ್ರೆ ಅವರು ಅಷ್ಟು ಸಂತೋಷವಾಗಿರೋಕೆ ಹೇಗ್ ಸಾಧ್ಯ? ಪ್ರತಿ ರಾತ್ರಿನೂ ನಿಮ್ಮನ್ನ ನೀವೇ ಕೇಳ್ಕೊಂಡಿರ್ತೀರ. ನನ್ ನೋವಿಗೆ ಬೆಲೆನೇ ಇಲ್ವಾ? ಸೈಲೆಂಟ್ ಆಗಿದ್ರಿ. ಸಮಯನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ. ಮತ್ತೆ ಎಲ್ಲೋ ಆಳದಲ್ಲಿ ನೀವು ಸೇಡಿಗೋಸ್ಕರ ಅಲ್ಲ, ಸತ್ಯಕ್ಕೋಸ್ಕರ ಕಾಯ್ತಿದ್ದೀರ. ಯಾಕಂದ್ರೆ ನಿಜವಾಗ್ಲೂ ನೋವು ಪಟ್ಟ ಹೃದಯ ಅದನ್ನ ಯಾವತ್ತಿಗೂ ಮರೆಯಲ್ಲ. ಅದು ಬದುಕೋದನ್ನ ಕಲ್ಸತ್ತೆ. ಮತ್ತೆ ಈಗ ಸ್ವಲ್ಪ ಸ್ಕ್ರೋಲ್ ಮಾಡೋದನ್ನ ನಿಲ್ಸಿ, ಒಂದು ನಿಮಿಷ ಕಣ್ಮುಚ್ಚಿ. ಯಾಕಂದ್ರೆ ಇವತ್ ನೀವಿಲ್ಲಿದ್ದೀರಾ ಅಂದ್ರೆ ಯಾರೋ ಒಬ್ರು ನಿಮ್ಗೆ ನೋಯ್ಸಿದ್ರಿಂದಾನೆ. ಮತ್ತೆ ನಿಮ್ಮಲ್ಲಿ ಒಂದು ಭಾಗ ಇನ್ನೂ ಅದನ್ನ ಅನುಭವಿಸ್ತಿದೆ. ನಿಮ್ಮ ಆಲೋಚನೆಗಳಲ್ಲಿ ಆಹ್ವಾನಿಸದೆ ಬರೋ ಮುಖ, ತಿಂಗಳುಗಳಿಂದ ಕೇಳದ ಧ್ವನಿ, ಅದಿನ್ನೂ ನಿಮ್ಮ ಎದೆಯಲ್ಲಿ ಎಕೋ ಆಗ್ತಿರತ್ತೆ. ನಾನ್ ಮರ್ತ್ಬಿಟ್ಟಿದ್ದೀನಿ ಅನ್ಕೊಂಡಿರೋ ನೆನಪುಗಳು. ನೀವು ಮೂವ್ ಆನ್ ಆಗ್ತಿದ್ದೀರ, ನಗ್ತಿದ್ದೀರ, ಚೆನ್ನಾಗಿ ರೆಡಿ ಆಗ್ತಿದ್ದೀರ. ಆದ್ರೆ ರಾತ್ರಿ ಆದ್ಮೇಲೆ ನಿಮ್ ಮನ್ಸು ಮರೆಯೋದಕ್ಕೆ ಪ್ರಯತ್ನ ಪಡ್ತಿರೋದನ್ನ ನಿಮ್ಮ ಹೃದಯ ನೆನ್ಪು ಮಾಡುತ್ತೆ. ಅದು ನೋವು, ದ್ರೋಹ, ಮತ್ತೆ ಪ್ರೀತಿಸೋದರ ಅರ್ಥ, ಮತ್ತೆ ಪ್ರತಿಯಾಗಿ ನೋಯಿಸೋದರ ಸತ್ಯವನ್ನ ನೆನಪು ಮಾಡುತ್ತೆ. ಈ ವಿಡಿಯೋ ಮೇಲೆ ನೀವು ಆಕಸ್ಮಿಕವಾಗಿ ಕ್ಲಿಕ್ ಮಾಡಿಲ್ಲ. ನಿಮ್ಮಲ್ಲಿ ಒಂದು ಭಾಗಕ್ಕೆ ಇನ್ನೂ ಕ್ಲೋಜರ್ನ ಅವಶ್ಯಕತೆ ಇರೋದ್ರಿಂದ ಈ ಮೆಸೇಜ್ ನಿಮ್ಮನ್ನ ಹುಡುಕೊಂಡು ಬಂದಿದೆ. ಅವರಿಂದ ಅಲ್ಲ, ಬದಲಾಗಿ ಅವ್ರು ಬಿಟ್ಟೋಗಿರೋ ಕಥೆಯಿಂದ. ನಿಧಾನವಾಗಿ ಉಸಿರು ತಗೊಂಡು ಅದನ್ನ ಸಂಪೂರ್ಣವಾಗಿ ಫೀಲ್ ಮಾಡಿ. ಇವತ್ ನೀವಿದನ್ನ ಕೇಳ್ತಿದ್ರೆ ಅದಕ್ಕೆ ಒಂದು ಕಾರಣ ಇದೆ. ಯಾರೋ ಒಬ್ರು ನಿಮ್ಮನ್ನ ಮಾತಲ್ಲಿ ಹೇಳೋಕ್ಕಾಗ್ದೇ ಇರುವಷ್ಟು ನೋಯಿಸಿದ್ದಾರೆ. ಸರಿ ತಾನೆ? ಹೊಣೆ ಹೊತ್ಕೊಳ್ದೆ, ಕ್ಷಮೆ ಕೇಳ್ದೆ, ಹಿಂದೇನೂ ತಿರುಗ್ ನೋಡ್ದೆ ಹೊರಟೋದ್ರು. ಮತ್ತೆ ನೀವು ನೋವಿಗಿಂತ ಭಾರವಾದ ಪ್ರಶ್ನೆಗಳನ್ನ ಇನ್ನೂ ಹೊತ್ಕೊಂಡ್ ನಿಂತಿದ್ದೀರ. ಜೀವನ ಯಾಕೆ ಹೀಗಾಯ್ತು? ಕರ್ಮ ಯಾಕವರಿಗೆ ಏನೂ ಮಾಡ್ತಿಲ್ಲ ಅಂತ. ಆದ್ರೆ ನಿಮ್ಗೆ ಯಾರೂ ಹೇಳ್ದೇ ಇರೋದನ್ನ ಇವಾಗ ಹೇಳ್ತೀನಿ ಕೇಳಿ. ಕರ್ಮ ಯಾವಾಗ್ಲೂ ನಾವ್ ಎಕ್ಸ್ಪೆಕ್ಟ್ ಮಾಡೋ ರೀತಿಲಿ ಕಾಣಿಸ್ಕೊಳ್ಳೋದಿಲ್ಲ. ಕೆಲವೊಮ್ಮೆ ಅದು ಸದ್ದಿಲ್ಲದೆ, ಇನ್ವಿಸಿಬಲಿ, ನಿಧಾನವಾಗಿ ಕೆಲಸ ಮಾಡುತ್ತೆ. ಮತ್ತೆ ತುಂಬಾ ಸಲ ಶಿಕ್ಷೆ ಬೇರೆಯವ್ರ ಗಮನಕ್ಕೆ ಬರೋಕ್ಕೂ ಮುಂಚೆನೆ ಶುರುವಾಗಿರುತ್ತೆ. ಸೊ ಇವತ್ತಿನ ಪಾಡ್ಕಾಸ್ಟಲ್ಲಿ ಕರ್ಮ ಈಗಾಗ್ಲೇ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ 5 ಚಿಹ್ನೆಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ನನ್ನ ಜೊತೆಲಿರಿ. ಯಾಕಂದ್ರೆ 5ನೇ ಚಿಹ್ನೆ ನಿಮ್ಮ ನೋವನ್ನ ನೀವು ಫೈನಲಿ ಹೇಗ್ ನೋಡ್ತೀರಾ ಅನ್ನೋದನ್ನೇ ಬದಲಾಯಿಸುತ್ತೆ. ಸೈನ್ ನಂಬರ್ 1, ದೇ ಲಾಸ್ಟ್ ದೇರ್ ಇನ್ನರ್ ಪೀಸ್ ಈವನ್ ಇಫ್ ದೇ ಲುಕ್ ಫೈನ್. ಮೊದಲಿಗೆ ಅವ್ರು ಚೆನ್ನಾಗೇ ಇದ್ದಾರೆ ಅನ್ನೋ ರೀತಿ ಕಾಣಿಸುತ್ತೆ. ನಗ್ತಿರ್ತಾರೆ, ಪೋಸ್ಟ್ ಮಾಡ್ತಿರ್ತಾರೆ, ಮೂವ್ ಆನ್ ಹೋಗ್ತಿರ್ತಾರೆ. ಮತ್ತೆ ನೀವ್ ಯೋಚನೆ ಮಾಡ್ತೀರಾ, ಇದ್ರಿಂದ ನೋವು ಅನ್ಭವಿಸ್ತಿರೋದು ನಾನ್ ಮಾತ್ರನಾ ಅಂತ. ಆದ್ರೆ ಶಬ್ದ ಕಡಿಮೆ ಆದಾಗ ಏನಾಗುತ್ತೆ ಅನ್ನೋದು ನಿಮ್ಗೆ ಕಾಣಿಸಲ್ಲ. ಕೋಣೆ ಶಾಂತವಾದಾಗ ಅವರ ಮನಸ್ಸಿಗೆ ಶಾಂತಿ ಸಿಗಲ್ಲ. ಮರ್ತಿರೋ ಥರ ನಟನೆ ಮಾಡ್ತಿರೋ ಕ್ಷಣಗಳನ್ನ ಮತ್ತೆ ಮತ್ತೆ ರಿಪೀಟ್ ಮಾಡ್ಕೋತಾರೆ. ಅವರು ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋದ್ರಿಂದ ಅಲ್ಲ, ಆದ್ರೆ ಅವರ ಆತ್ಮ ಅವ್ರು ಮಾಡಿರೋದನ್ನ ನೆನ್ಪಿಸ್ಕೊಳ್ಳೋದ್ರಿಂದ. ಕರ್ಮ ಯಾವಾಗ್ಲೂ ಕಣ್ಣಿಗೆ ಕಾಣೋ ರೀತಿಲಿ ಯಾವುದನ್ನು ತಗೊಂಡು ಹೋಗಲ್ಲ. ಕೆಲವೊಮ್ಮೆ ಅದಕ್ಕೆ ಶಾಂತಿ ಬೇಕಾಗತ್ತೆ. ಅವರು ತಮ್ಮ ಆಲೋಚನೆಗಳ ಜೊತೆ ಏಕಾಂಗಿಯಾಗಿ ಕುತ್ಕೊಳ್ಳೋದಕ್ಕೆ ಹೆಣ್ಗಾಡ್ತಿದ್ದಾರೆ. ಮೌನ ಭಾರ ಅನ್ಸತ್ತೆ. ರಾತ್ರಿಗಳು ಅಗತ್ಯಕ್ಕಿಂತ ದೀರ್ಘ ಅನ್ಸತ್ತೆ. ಈ ಮಧ್ಯೆ ಅಳೋದ್ ಹೇಗೆ ಮತ್ತೆ ಮಾರನೇ ದಿನ ಎಚ್ಚರ ಆಗೋದು ಹೇಗೆ ಅನ್ನೋದನ್ನ ನೀವು ಕಲ್ತಿದ್ದೀರ. ನೋವಿನ ಮೂಲಕ ಉಸಿರಾಡೋದು ಹೇಗೆ ಅನ್ನೋದನ್ನ ನೀವು ಕಲ್ತಿದ್ದೀರ. ನಿಮ್ಮನ್ನ ಬಲವಂತವಾಗಿ ಬೆಳೆಯೋ ರೀತಿ ಮಾಡ್ಲಾಯ್ತು. ಮತ್ತೆ ಬೆಳವಣಿಗೆ ನೋವುಂಟು ಮಾಡುತ್ತೆ. ಆದ್ರೆ ಅದು ಗುಣವಾಗುತ್ತೆ. ಮತ್ತೊಂದು ಕಡೆ ಅವ್ರು ತಪ್ಪಿಸ್ಕೊಳ್ಳೋಕ್ ಸಾಧ್ಯ ಆಗದೆ ಇರೋ ತಮ್ಮ ಆವೃತ್ತಿ ಜೊತೆ ಸಿಕ್ಕಾಕೊಂಡಿದ್ದಾರೆ. ಯಾಕಂದ್ರೆ ನಿಜವಾದ ಹೃದಯವನ್ನ ನೋಯಿಸುವ ವ್ಯಕ್ತಿ ಯಾವತ್ತಿಗೂ ನಿಜವಾದ ವಿಶ್ರಾಂತಿಯನ್ನ ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಕರ್ಮ ಪ್ರಾರಂಭ ಆಗೋದು ಇಲ್ಲಿಂದಾನೆ, ಸದ್ದಿಲ್ಲದೆ, ಪಟ್ಟು ಬಿಡದೆ. ಸೈನ್ ನಂಬರ್ 2, ದೇ ಕೀಪ್ ರಿಪೀಟಿಂಗ್ ದ ಸೇಮ್ ಎಮೋಷನಲ್ ಪ್ಯಾಟರ್ನ್ಸ್. ನೀವದನ್ನ ನೇರವಾಗಿ ನೋಡದೇ ಇರ್ಬೋದು, ಆದ್ರೆ ಅದು ನಡೀತಾ ಇರುತ್ತೆ. ಅವರು ಮೂವ್ ಆನ್ ಹೋಗ್ತಾರೆ, ಆದ್ರೆ ನಿಜವಾಗ್ಲೂ ಏನೂ ಬದಲಾಗೋದಿಲ್ಲ.
ಬೇರೆ ಬೇರೆ ಮುಖಗಳು, ಬೇರೆ ಬೇರೆ ಹೆಸರುಗಳು, ಮತ್ತದೇ ಅಂತ್ಯಗಳು. ಯಾಕಂದ್ರೆ ಸಮಸ್ಯೆ ಯಾವತ್ತಿಗೂ ನೀವಾಗಿರ್ಲಿಲ್ಲ. ಪ್ರತಿಯೊಂದು ಹೊಸ ಕನೆಕ್ಷನ್ನಲ್ಲೂ ಅದೇ ಭಾವನಾತ್ಮಕ ಗಾಯಗಳನ್ನ ಹೊತ್ತೊಯ್ತವೆ. ಅವರು ನಿಮ್ಮನ್ನ ನೋಯಿಸೋ ರೀತಿಲೇ ಬೇರೆಯವ್ರನ್ನೂ ನೋಯಿಸ್ತಾರೆ. ಕ್ರೌರ್ಯದಿಂದಲ್ಲ, ಆದ್ರೆ ಪರಿಹರಿಸೋಕಾಗ್ದೇ ಇರೋ ಹಾನಿ ಯಾವಾಗ್ಲೂ ಪುನರಾವರ್ತನೆಯಾಗೋ ಮಾರ್ಗಗಳನ್ನ ಕಂಡುಕೊಳ್ಳೋದ್ರಿಂದ. ನೀವು ಹೀಲ್ ಆಗೋದಕ್ಕೆ, ನಿಮ್ಮ ನೋವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಮೌಲ್ಯವನ್ನ ಪ್ರಶ್ನೆ ಮಾಡೋದಕ್ಕೆ ಸಮಯ ತಗೊಂಡಾಗ ಅವರ ರಿಫ್ಲೆಕ್ಷನ್ನ ತಪ್ಪಿಸ್ತಾರೆ. ಮತ್ತೆ ತಪ್ಪಿಸ್ಕೊಳ್ಳೋದ್ರಿಂದ ಅದರ ಪರಿಣಾಮಗಳನ್ನ ಎದುರಿಸ್ಲೇಬೇಕಾಗತ್ತೆ. ಕರ್ಮ ಚಕ್ರಗಳ ಮೂಲಕ ಕೆಲಸ ಮಾಡತ್ತೆ. ಅದು ಅಂತಿಮವಾಗಿ ಕಲಿಯೋವರೆಗೂ ಅದೇ ಪಾಠವನ್ನ ಮತ್ತೆ ಮತ್ತೆ ಅವ್ರ ಮುಂದೆ ಇಡ್ತಾ ಇರತ್ತೆ. ಅವರು ಎಚ್ಚರಿಕೆಯಿಂದ ಓದೋದಕ್ಕೆ ನಿರಾಕರಿಸಿದ ಅಧ್ಯಾಯ ನೀನು. ಈಗ ಜೀವನ ಅವರಿಗೆ ಒಂದೇ ಕಥೆನ ಕೊಡ್ತಾನೇ ಇರುತ್ತೆ, ಆದ್ರೆ ವಿಭಿನ್ನ ಪಾತ್ರಗಳ ಜೊತೆ. ಮತ್ತೆ ಒಂದು ದಿನ ಅದು ಬರುತ್ತೆ. ಅವರು ನಿಮ್ಮನ್ ಕಳ್ಕೊಂಡಿಲ್ಲ, ಅವ್ರು ಕಳ್ಕೊಂಡಿದ್ದು ಅವರು ಬೆಟರ್ ಆಗೋ ಅವಕಾಶನ. ಸೈನ್ ನಂಬರ್ 3. ದೇ ಫೀಲ್ ಎನ್ ಎಂಪ್ಟಿನೆಸ್ ದೇ ಕಾಂಟ್ ಎಕ್ಸ್ಪ್ಲೈನ್. ಗಮನ ಬೇರೆ ಕಡೆ ಸೆಳೆಯೋದು ನಿಲ್ಲೋ ಒಂದು ಕ್ಷಣ ಬರುತ್ತೆ. ದ ನಾಯ್ಸ್, ದ ಪೀಪಲ್, ದ ಕಾನ್ಸ್ಟೆಂಟ್ ಮೂಮೆಂಟ್. ಅವ್ರಿಗೆ ಬೇಕಾಗಿರೋದೆಲ್ಲನೂ ಅವ್ರ ಹತ್ರ ಇದೆ, ಆದರೂ ಅವರಿಗೆ ನೋವು ಕೊಡೋ ಅಂಥ ಕೊರತೆ ಅವರಲ್ಲಿ ಏನೋ ಒಂದಿದೆ. ಒಂಟಿತನ ಅಲ್ಲ, ಅದಕ್ಕಿಂತನೂ ಆಳವಾಗಿರೋದು. ಹೊರಗಿನಿಂದ ಜೀವನ ಎಷ್ಟೇ ಕಂಪ್ಲೀಟ್ ಆಗಿ ಕಂಡ್ರು ಅವ್ರ ಒಳಗಡೆ ಏನೋ ಒಂದು ಟೊಳ್ಳು ಅನ್ಸತ್ತೆ. ಅವ್ರು ನಗ್ತಾರೆ, ಆದರೆ ಆ ನಗು ಅವರ ಹೃದಯವನ್ನ ತಲುಪೋದಿಲ್ಲ. ಯಾಕಂದ್ರೆ ನಿಜವಾದ ಕನೆಕ್ಷನ್ ಒಂದು ಗುರುತನ್ನ ಬಿಡುತ್ತೆ. ನೀವು ಅವ್ರ ಜೀವನದಲ್ಲಿ ಕೇವಲ ಒಬ್ಬ ವ್ಯಕ್ತಿಯಾಗಿರ್ಲಿಲ್ಲ, ನೀವು ಒಬ್ಬ ಕನ್ನಡಿ. ಸತ್ಯದ ಕ್ಷಣ ಮತ್ತೆ ಅವರ ಸಹಾನುಭೂತಿಗಿಂತ ಅಹಂಕಾರವನ್ನ ಆರಿಸ್ಕೊಂಡಾಗ ಅವರಲ್ಲಿ ಏನೋ ಒಂದು ಮುಚ್ಚೋಯ್ತು. ಕರ್ಮ ಯಾವಾಗ್ಲೂ ರಿಗ್ರೆಟ್ನ ಕಣ್ಣಿಗೆ ಕಾಣಿಸೋ ರೀತಿ ತರೋದಿಲ್ಲ. ಕೆಲವೊಮ್ಮೆ ಅದು ಶೂನ್ಯತೆಯನ್ನ ತರುತ್ತೆ. ಜವಾಬ್ದಾರಿಯನ್ನ ಹೊರತುಪಡಿಸಿ ಅವರು ಎಲ್ಲದರಿಂದ ಶೂನ್ಯತೆಯನ್ನ ತುಂಬೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತೆ ಇಲ್ಲಿ ಒಂದು ಪೇನ್ಫುಲ್ ಪಾರ್ಟ್ ಏನು ಗೊತ್ತಾ? ನೀವು ನೋವಿನ ಜೊತೆ ಬದುಕೋದು ಹೇಗೆ ಅನ್ನೋದನ್ನ ಕಲ್ತಿದ್ದೀರಾ. ಅವರು ಭಾವನೆ ಇಲ್ಲದೆ ಬದುಕೋದು ಹೇಗೆ ಅನ್ನೋದನ್ನ ಕಲಿತಿದ್ದಾರೆ. ಸೈನ್ ನಂಬರ್ 4. ದೇ ಆರ್ ಹಾಂಟೆಡ್ ಬೈ ಯು ಇನ್ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ಸ್. ಅವರು ನಿಮ್ಮ ಬಗ್ಗೆ ಮಾತಾಡಲ್ಲ, ಅವರದನ್ನ ಒಪ್ಕೊಳ್ಳೋದು ಇಲ್ಲ. ಅವರು ಮೂವ್ ಆನ್ ಆಗೇ ಆಗ್ತೀನಿ ಅಂತ ಪ್ರತಿಜ್ಞೆ ಮಾಡಿರ್ಬೋದು, ಆದರೆ ನಂತರ ಅವ್ರು ಕೇಳೋಕ್ ರೆಡಿ ಇಲ್ಲದೆ ಇರೋ ಹಾಡು, ಅವರು ನಿರೀಕ್ಷೆ ಮಾಡದೇ ಇರೋ ಸ್ಥಳ, ಸಾಮಾನ್ಯ ದಿನದ ಮಧ್ಯೆ ಒಂದು ಕ್ಷಣ, ಮತ್ತೆ ಇದ್ದಕ್ಕಿದ್ದಾಗೆ ಅದು ನೀವೇ. ಜಗಳಗಳಲ್ಲ, ಅಂತ್ಯ ಅಲ್ಲ, ಆದರೆ ಪ್ರಾಮಾಣಿಕವಾಗಿ ಪ್ರೀತಿಸಿದ್ದ ನಿಮ್ಮ ಆವೃತ್ತಿ, ಅವರು ಪ್ರೊಟೆಕ್ಟ್ ಮಾಡದೇ ಇರೋ ಆವೃತ್ತಿ. ಕೆಟ್ಟ ಸಮಯದಲ್ಲಿ ನೆನಪುಗಳನ್ನ ಮರಳಿ ತರೋ ವಿಚಿತ್ರ ಮಾರ್ಗ ಕರ್ಮಕ್ಕಿದೆ. ನೋಯಿಸೋದಕ್ಕಲ್ಲ, ನೆನಪು ಮಾಡೋದಕ್ಕೆ. ಅರ್ಥ ಮಾಡ್ಕೊಳ್ಳೋದು ಎಷ್ಟು ಸುರಕ್ಷಿತ ಅನ್ನೋದನ್ನ ಅವ್ರು ನೆನ್ಪು ಮಾಡ್ಕೋತಾರೆ. ಮತ್ತೆ ನಟನೆ ಮಾಡದೇ ಇರೋದು ಎಷ್ಟು ಅಪರೂಪದಾಗಿತ್ತು ಅನ್ನೋದನ್ನು ಕೂಡ. ಅದೇ ಸಮಯದಲ್ಲಿ ನೀವು ನೋವನ್ನ ನೆನ್ಪಿಸ್ಕೋತೀರ, ಆದರೆ ಅದೇ ಸಮಯದಲ್ಲಿ ನಿಮ್ಮ ಸ್ಟ್ರೆಂತ್ನ ಕೂಡ ನೆನ್ಪಿಸ್ಕೋತೀರ. ಯಾವಾಗ ಕೇಳಬೇಕಾಗಿತ್ತು ಆ ಸಮಯದಲ್ಲಿ ಕೇಳೋಕ್ಕಾಗದೇ ಇರೋ ಪ್ರಶ್ನೆಗಳ ಜೊತೆ ಉಳ್ಕೊಂಡಿದ್ದಾರೆ. ಮತ್ತೆ ತಡವಾಗಿ ಬರೋ ಅಪರಾಧಿ ಭಾವನೆ. ಯಾಕಂದ್ರೆ ಕೆಲವರು ನೀವು ಇಲ್ದೇ ಇರೋವಾಗ ನಿಮ್ಮನ್ನ ಮಿಸ್ ಮಾಡ್ಕೊಳ್ಳಲ್ಲ, ಕೊನೆಗವರು ಕಳ್ಕೊಂಡಿದ್ದು ಏನನ್ನ ಅನ್ನೋದನ್ನ ಅರ್ಥ ಮಾಡ್ಕೊಂಡಾಗ ನಿಮ್ಮನ್ನ ಮಿಸ್ ಮಾಡ್ಕೋತಾರೆ. ಸೈನ್ ನಂಬರ್ 5. ಜೀವನ ಅವರನ್ನ ಉದ್ದೇಶಪೂರ್ವಕವಾಗಿಯೇ ನಿಧಾನಗೊಳಿಸುತ್ತೆ. ಅವರು ತಾವು ಯಾರು ಅಂತ ಭಾವಿಸ್ತಾರೋ ಅವ್ರ ಜೊತೆ ಏಕಾಂಗಿಯಾಗೋ ಕ್ಷಣವನ್ನ ತಲುಪ್ತಾರೆ. ಮತ್ತೆ ಈಗ ಅದು ನಡೆಯುತ್ತೆ. ಅವರು ತಮ್ಮ ಮಾದರಿಗಳನ್ನ, ತಮ್ಮ ಸ್ವಾರ್ಥಿ ಆಯ್ಕೆಗಳನ್ನ ನೋಡ್ತಾರೆ. ಅವರಿಗದನ್ನ ನೆನಪು ಮಾಡಿದ್ದು ನೀವಲ್ಲ, ಜೀವನ. ಇದು ಕರ್ಮದ ಆಳವಾದ ಪಾಠ, ಶಿಕ್ಷೆ ಅಲ್ಲ. ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡಿರೋ ಯಾರಿಗಾದ್ರೂ ಇದನ್ನ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದ್ರೆ ನೀವಿದನ್ನ ಮೊದಲೇ ಎದುರಿಸಿದಿರ. ನೀವು ನೋವನ್ನ ಎದುರಿಸಿದಿರ, ಅನುಭವಿಸಿದಿರ, ಬೆಳೆದಿದ್ದೀರ. ಆದ್ರೆ ಅವರಿಗೆ ಇದು ಕೇವಲ ಆರಂಭ ಮಾತ್ರ. ಮತ್ತೆ ಅದೀಗಾಗ್ಲೇ ಭಾರವಾಗಿದೆ. ಯಾಕಂದ್ರೆ ಒಬ್ಬ ಮುಗ್ಧ ವ್ಯಕ್ತಿಯನ್ನ ನೋಯಿಸಿದ ನಂತರ
ನಿಮಗಾದ ಹಾನಿ, ಅದರ ಅರಿವು ಒಬ್ಬಂಟಿಯಾಗೆ ಹೊರೆಯಾಗತ್ತೆ. ನಾನು ಹೇಳ್ತಿರೋದನ್ನ ನೀವಿನ್ನೂ ಕೇಳ್ತಿದ್ರೆ ಮುಂದೆ ಹೇಳೋದು ಅವ್ರ ಬಗ್ಗೆ ಅಲ್ಲ, ನಿಮ್ ಬಗ್ಗೆ. ಕೇಳಿಲ್ಲಿ, ನಿನ್ನ ನೋವು ನಿಜವಾಗಿತ್ತು, ನಿನ್ನ ಪ್ರೀತಿ ಪ್ರಾಮಾಣಿಕವಾಗಿತ್ತು, ಮತ್ತೆ ನೀವು ಹೀಲ್ ಆಗೋದು ಅವರ ರಿಗ್ರೆಟ್ಗಿಂತ ತುಂಬಾ ಮುಖ್ಯವಾದದ್ದು. ಕರ್ಮ ನಿಮ್ಮನ್ನ ವೆಯ್ಟ್ ಮಾಡು ಅಂತ ಹೇಳಿಲ್ಲ, ಮೂವ್ ಆನ್ ಆಗು ಅಂತ ಹೇಳಿದೆ. ಹಾಗಾಗಿ ಅವರು ನೋವು ಅನುಭವಿಸ್ತಿದಾರ ಅಂತ ಪರಿಶೀಲನೆ ಮಾಡೋದನ್ನ ನಿಲ್ಸಿ. ನ್ಯಾಯ ಸಿಕ್ಕಿದೆ ಅನ್ನೋದಕ್ಕೆ ನಿಮ್ಮ ಶಾಂತಿನೇ ಸಾಕ್ಷಿ. ಈ ಸ್ಟೋರಿ ನಿಮ್ದೇ ಅಂತ ನಿಮ್ಗನ್ನಿಸ್ತಿದ್ರೆ ನೀವು ಒಬ್ಬಂಟಿ ಅಲ್ಲ. ಮತ್ತೆ ಈಗ ನೀವು ಆಯ್ಕೆ ಮಾಡೋ ಒಂದು ಪದನ ಕಮೆಂಟಲ್ಲಿ ತಿಳಿಸಿ. ಹೀಲಿಂಗ, ಪೀಸಾ ಅಥವಾ ಫ್ರೀಡಮ್ಮ, ಯಾವುದನ್ನ ಆಯ್ಕೆ ಮಾಡ್ಕೋತೀರಾ?